ಹಲೋ ಫ್ರೆಂಡ್ಸ್, ಇವತ್ತು 2010ರಲ್ಲಿ ರಿಲೀಸ್ ಆದ ಒಂದು ಪಾಪ್ಯುಲರ್ ಹಾರರ್ ಆ್ಯಂಡ್ ಮಿಸ್ಟ್ರಿ ಮೂವಿ ಇನ್ಸಿಡಿಯಸ್ ಅನ್ನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಇನ್ಸಿಡಿಯಸ್ ಮೂವಿ ಸೀರೀಸ್ಗಳಲ್ಲಿ ಒಟ್ಟು 5 ಮೂವಿಗಳಿದ್ದು ಇವತ್ತು ನಾನು ಮೊದಲನೇ ಮೂವಿಯನ್ನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಇದರಿಂದ ನಮ್ಮ ಚಾನಲಲ್ಲಿ ಮುಂದೆ ಬರುವಂಥ ಎಲ್ಲ ಮೂವಿಗಳ ಎಕ್ಸ್ಪ್ಲೇನ್ ವಿಡಿಯೋಗಳನ್ನು ನೋಡ್ಬೋದು. ಮೂವಿಯ ಆರಂಭದಲ್ಲಿ ಒಂದು ಫ್ಯಾಮಿಲಿ ಒಂದು ಮನೆಗೆ ಬರ್ತಾರೆ. ಇದರಲ್ಲಿ ಮೂವಿಯ ನಾಯಕ ಜೋಶ್, ಅವನ ಪತ್ನಿ ರೆನೆ ಮತ್ತು 3 ಮಕ್ಕಳಿರ್ತಾರೆ. ಒಂದು ದಿವಸ ರಾತ್ರಿ ಜೋಶ್ ನಮ್ಮ ದೊಡ್ಡ ಮಗನಾದ ಡಾಲ್ಟನ್ ಆಟ ಆಡ್ತಾ ಇರುವಾಗ ಇದ್ದಕ್ಕಿದ್ದ ಹಾಗೆ ಆ ಮನೆಯ ಮೇಲಿನ ಮಾಳಿಗೆಗೆ ಹೋಗುವ ಡೋರ್ ಓಪನ್ ಆಗುತ್ತೆ. ಮೇಲೆ ಏನು ಇರಬಹುದು ಅಂತ ನೋಡಲಿಕ್ಕೆ ಡಾಲ್ಟನ್ ಲ್ಯಾಂಪ್ ಹಿಡ್ಕೊಂಡು ಮೇಲಕ್ಕೆ ಹೋಗ್ತಾನೆ. ಅಲ್ಲಿ ಹೋದಾಗ ಕತ್ತಲೆ ಇದ್ದುದರಿಂದ ಅಲ್ಲಿದ್ದ ಏಣಿ ಹತ್ತಿ ಲೈಟ್ ಆನ್ ಮಾಡಬೇಕು ಅಂತ ಟ್ರೈ ಮಾಡ್ತಾ ಇರ್ತಾನೆ. ಆಗ ಏಣಿ ತುಂಡಾಗಿ ಕೆಳಗೆ ಬರ್ತಾನೆ. ಕತ್ತಲೆ ಇದ್ದುದರಿಂದ ಏನೂ ಕಾಣಿಸ್ತಾ ಇರಲಿಲ್ಲ. ಆ ಕತ್ತಲೆಯಲ್ಲಿ ಒಂದು ವಿಚಿತ್ರವಾದ ಸೌಂಡ್ ಕೂಡ ಕೇಳಿಸುತ್ತೆ. ತಕ್ಷಣ ಡಾಲ್ಟನ್ ಗಟ್ಟಿಯಾಗಿ ಕೂಗಿಕೊಳ್ತಾನೆ. ಕೆಳಗಿದ್ದ ಜೋಶ್ ಮತ್ತು ರೆನೆ ಡಾಲ್ಟನ್ ಕೂಗಿದ್ದು ಕೇಳಿ ತಕ್ಷಣ ಮಾಳಿಗೆಗೆ ಹೋಗ್ತಾರೆ. ಅಲ್ಲಿ ಡಾಲ್ಟನ್ ಬಿದ್ಕೊಂಡಿರ್ತಾನೆ. ಅಲ್ಲಿಂದ ಅವನನ್ನು ಎತ್ಕೊಂಡು ಬಂದು ಬೆಡ್ ಮೇಲೆ ಮಲಗಿಸ್ತಾರೆ. ಮರುದಿವಸ ಬೆಳಿಗ್ಗೆ ಮಲಗಿದ್ದ ಡಾಲ್ಟನ್ ಅನ್ನು ಏಳಿಸಲು ಜೋಶ್ ಬರ್ತಾನೆ. ಜೋಶ್ ಎಷ್ಟೇ ಏಳಿಸಲಿಕ್ಕೆ ಪ್ರಯತ್ನ ಪಟ್ಟರೂ ಡಾಲ್ಟನ್ ಏಳುವುದೇ ಇಲ್ಲ. ತಕ್ಷಣ ಡಾಲ್ಟನ್ ಅನ್ನು ಆಸ್ಪತ್ರೆಗೆ ಸೇರಿಸ್ತಾರೆ. ಡಾಕ್ಟರ್ ಹೇಳ್ತಾರೆ ಡಾಲ್ಟನ್ ಕೋಮಾಕ್ಕೆ ಹೋಗಿದ್ದಾನೆ. ಆದರೆ ಸ್ಕ್ಯಾನಿಂಗ್ ಅಲ್ಲಿ ಅವನ ತಲೆಗಾಗಲಿ ಬಾಡಿಗಾಗಲಿ ಏನೂ ಸಮಸ್ಯೆ ಇಲ್ಲ ಅಂತ ಬಂದಿದೆ. ಯಾವ ಕಾರಣಕ್ಕೆ ಕೋಮಾಗೆ ಹೋಗಿದ್ದಾನೆ ಅಂತ ಗೊತ್ತಾಗ್ತಾ ಇಲ್ಲ ಅಂತ ಹೇಳ್ತಾರೆ. 3 ತಿಂಗಳವರೆಗೂ ಟ್ರೀಟ್ಮೆಂಟ್ ಮಾಡಿದರೂ ಯಾವುದೇ ಸುಧಾರಣೆ ಆಗದ್ದರಿಂದ ಡಾಲ್ಟನ್ ಅನ್ನು ಮನೆಗೆ ಕರ್ಕೊಂಡು ಬರ್ತಾರೆ. ಡಾಲ್ಟನ್ ಅನ್ನು ಮನೆಗೆ ಕರ್ಕೊಂಡು ಬರ್ತಾ ಇದ್ದ ಹಾಗೆ ಮನೆಯಲ್ಲಿ ವಿಚಿತ್ರ ಘಟನೆಗಳೆಲ್ಲ ನಡೆಯಲು ಸ್ಟಾರ್ಟ್ ಆಗುತ್ತೆ. ರೆನೆ ತನ್ನ ಮಗುವಿಗೋಸ್ಕರ ಇಟ್ಟಿದ್ದ ಮಾನಿಟರ್ ಇಂದ ವಿಚಿತ್ರವಾದ ವಾಯ್ಸ್ ಕೇಳಿಸುತ್ತೆ. ಆದರೆ ಮಗುವಿನ ರೂಮ್ಗೆ ಹೋಗಿ ನೋಡಿದಾಗ ಏನೂ ಇರಲ್ಲ. 2ನೇ ಮಗ ಪಾಸ್ಟರ್ ಹೇಳ್ತಾನೆ, ನನಗೆ ಒಬ್ಬನೇ ಮಲಗಲಿಕ್ಕೆ ಹೆದರಿಕೆ ಆಗುತ್ತೆ. ಡಾಲ್ಟನ್ ರಾತ್ರಿ ವಾಕ್ ಮಾಡ್ತಾನೆ ಅಂತ ಹೇಳ್ತಾನೆ. ಒಮ್ಮೆ ಸಣ್ಣ ಮಗು ಇದ್ದ ರೂಮಿಗೆ ಅಲ್ಲಿ ಯಾರೋ ಇದ್ದ ರೀತಿ ರೆನೆಗೆ ಕಾಣಿಸುತ್ತೆ. ಆದರೆ ಜೋಶ್ ಬಂದಾಗ ಏನೂ ಇರಲ್ಲ. ಇದಾದ ನಂತರ ರಾತ್ರಿ ಅವರಿದ್ದ ಮನೆಯ ಬಾಗಿಲ ಬೆಲ್ ಆಗುತ್ತೆ. ಆದರೆ ಹೊರಗೆ ಬಂದಾಗ ಯಾರೂ ಇರಲ್ಲ. ನಂತರ ಮನೆಯ ಡೋರ್ ಸೆಕ್ಯೂರಿಟಿ ಸಿಸ್ಟಮ್ ಸೈರನ್ ಹೊಡ್ಕೊಳ್ಳಿಕ್ಕೆ ಶುರು ಮಾಡುತ್ತೆ. ಹೊರಗೆ ಬಂದು ನೋಡಿದಾಗ ಡೋರ್ ಓಪನ್ ಆಗಿರುತ್ತೆ. ಇದೆಲ್ಲದರಿಂದ ಜೋಶ್ ಮತ್ತು ರೆನೆ ಇಬ್ಬರಿಗೂ ಭಯ ಶುರುವಾಗುತ್ತೆ. ಮರುದಿವಸ ರೆನೆ ಡಾಲ್ಟನ್ ರೂಮ್ಗೆ ಬಂದಾಗ ಅಲ್ಲಿದ್ದ ಬೆಡ್ಶೀಟ್ ಅಲ್ಲಿ ರಕ್ತದ ಕಲೆ ಇರುತ್ತೆ. ಆದರೆ ಇದನ್ನು ಜೋಶ್ ಸೀರಿಯಸ್ ಆಗಿ ತಗೊಳ್ಳಲ್ಲ. ರಾತ್ರಿ ಆಗ್ತಿದ್ದ ಹಾಗೆ ರೆನೆ ಮೇಲೆ ಒಂದು ಅಟ್ಯಾಕ್ ಆಗುತ್ತೆ. ಇದರಿಂದ ಜೋಶ್ ಮತ್ತು ರೆನೆ ಮನೆ ಖಾಲಿ ಮಾಡುವ ನಿರ್ಧಾರ ಮಾಡ್ತಾರೆ. ರೆನೆ ಅಂದ್ಕೋತಾರೆ ಹೊಸ ಮನೆಗೆ ಬಂದ ಮೇಲೆ ಎಲ್ಲ ಸರಿಯಾಗುತ್ತೆ ಅಂತ. ಆದರೆ ಆ ಮನೆಗೆ ಬಂದ ದಿವಸನೇ ಒಬ್ಬ ಸಣ್ಣ ಹುಡುಗನ ರೀತಿ ಇದ್ದ ಒಂದು ಆತ್ಮ ರೆನೆಗೆ ಕಾಣಿಸಿಕೊಳ್ಳುತ್ತೆ. ಆ ಆತ್ಮ ರೆನೆಯನ್ನು ಮನೆಯೆಲ್ಲ ಸುತ್ತಾಡಿಸಿ ಡಾಲ್ಟನ್ ರೂಮ್ ಕಡೆ ಕರ್ಕೊಂಡು ಹೋಗುತ್ತೆ. ಇದರಿಂದ ರೆನೆಗೆ ಗೊತ್ತಾಗುತ್ತೆ ಈ ಸಮಸ್ಯೆ ಮನೆ ಚೇಂಜ್ ಮಾಡಿದ್ದರಿಂದ ಹೋಗಲ್ಲ ಅಂತ. ಇದಾದ ನಂತರ ಜೋಶ್ನ ತಾಯಿ ಲಾರೆನ್ ರೆನೆ ಮನೆಗೆ ಬರ್ತಾಳೆ. ಲಾರೆನ್ ಹೇಳ್ತಾರೆ, ನನಗೊಂದು ಕನಸು ಬಿದ್ದಿತ್ತು. ಅದರಲ್ಲಿ ಡಾಲ್ಟನ್ ರೂಮಲ್ಲಿ ಒಂದು ಆತ್ಮ ಇರುತ್ತೆ. ಆ ಆತ್ಮ ಡಾಲ್ಟನ್ ಹತ್ತಿರನೇ ನಿಂತಿರುತ್ತೆ. ನಾನು ಯಾರು ನೀನು ಅಂತ ಕೇಳಿದೆ. ಅದಕ್ಕೆ ಅದು ವಿಸಿಟರ್ ಅಂತ ಹೇಳುತ್ತೆ. ನಿನಗೆ ಏನು ಬೇಕು ಅಂತ ಕೇಳಿದೆ. ಅದಕ್ಕೆ ಅದು ಡಾಲ್ಟನ್ ಕಡೆ ಕೈ ಮಾಡಿತು ಅಂತ ಹೇಳ್ತಾಳೆ. ಇದನ್ನೆಲ್ಲ ಕೇಳಿ ಜೋಶ್ ಕಡೆ ನೋಡ್ತಿದ್ದ ಹಾಗೆ ಅವನ ಪಕ್ಕದಲ್ಲಿ ಕನಸಲ್ಲಿ ನೋಡಿದ್ದ ಆತ್ಮ ನಿಂತಿರುತ್ತೆ. ಇದನ್ನು ನೋಡಿ ಜೋಶ್ನ ತಾಯಿಗೆ ಹೆದರಿಕೆ ಆಗುತ್ತೆ. ಆಗ ಡಾಲ್ಟನ್ ರೂಮಿಂದ ಒಂದು ದೊಡ್ಡ ಸೌಂಡ್ ಬರುತ್ತೆ. ಒಳಗೆ ಹೋಗಿ ನೋಡಿದಾಗ ಅಲ್ಲಿದ್ದ ವಸ್ತುಗಳೆಲ್ಲ ಚಲ್ಲಾಪಿಲ್ಲಿಯಾಗಿ ಬಿದ್ದಿತ್ತು. ಡಾಲ್ಟನ್ ಕೂಡ ನೆಲದ ಮೇಲೆ ಬಿದ್ದಿದ್ದ. ಆಗ ಲಾರೆನ್ ಹೇಳ್ತಾಳೆ, ಇದನ್ನೆಲ್ಲ ಯಾರಿಂದ ಪರಿಹಾರ ಮಾಡಲಿಕ್ಕೆ ಸಾಧ್ಯ ಅಂತ ನನಗೆ ಗೊತ್ತು, ಅವರನ್ನು ಕರೆಸ್ತೀನಿ ಅಂತ ಹೇಳ್ತಾಳೆ. ಇದಾದ ನಂತರ ಆ ಮನೆಗೆ ಈ ರೀತಿಯ ಶಕ್ತಿಗಳನ್ನು ಗುರುತಿಸಿ ಸಮಸ್ಯೆಗೆ ಪರಿಹಾರ ಕೊಡುವಂತ ಎಲಿಸ್ ಮತ್ತು ಅವರ 2 ಶಿಷ್ಯರು ಬರ್ತಾರೆ. ಮನೆಗೆ ಬಂದ ಎಲಿಸ್ ಡಾಲ್ಟನ್ ರೂಮ್ಗೆ ಹೋಗ್ತಾಳೆ. ಅಲ್ಲಿ ಅವಳಿಗೆ ಆ ಒಂದು ಆತ್ಮ ಕಾಣಿಸುತ್ತೆ. ತಕ್ಷಣ ಅವಳು ತನ್ನ ಶಿಷ್ಯನ ಕೈಯಲ್ಲಿ ಅದರ ಸ್ಕೆಚ್ ಅನ್ನು ಮಾಡಿಸ್ತಾಳೆ. ಅದರಲ್ಲಿ ಬಿಡಿಸಿದ್ದ ಸ್ಕೆಚ್ ಡಾಲ್ಟನ್ ಕೋಮಾಗೆ ಹೋಗುವ ಮುಂಚೆ ಬಿಡಿಸಿದ್ದ ಸ್ಕೆಚ್ ಕೂಡ ಸೇಮ್ ಆಗಿತ್ತು. ಇದಾದ ನಂತರ ಎಲಿಸ್ ಹೇಳ್ತಾಳೆ, ನಿಮ್ಮ ಮಗ ಡಾಲ್ಟನ್ ಕೋಮಾಗೆ ಹೋಗಿಲ್ಲ, ಅವನು ಆತ್ಮಗಳ ಲೋಕದಲ್ಲಿ ಕಳೆದು ಹೋಗಿದ್ದಾನೆ. ಅವನಿಗೆ ನಿದ್ದೆಯಲ್ಲಿ ಆತ್ಮಗಳ ಲೋಕಕ್ಕೆ ಹೋಗುವುದು ಗೊತ್ತಿತ್ತು. ಇದರಿಂದ ಅವನು ಯಾವಾಗಲೂ ಕನಸಿನಲ್ಲಿ ಟ್ರಾವೆಲ್ ಮಾಡ್ತಿದ್ದ. ಆದರೆ ಈ ಸಲ ಅವನು ಸತ್ತಿರುವ ಜನರ ಆತ್ಮ ಇರುವಂಥ ಪ್ಲೇಸಲ್ಲಿ ಸಿಕ್ಕಾಕೊಂಡಿದ್ದಾನೆ ಅಂತ ಹೇಳ್ತಾನೆ. ಇದರಿಂದ ಅಲ್ಲಿರುವ ಆತ್ಮಗಳು ಡಾಲ್ಟನ್ ದೇಹದ ಮೂಲಕ ಇಲ್ಲಿ ಬಂದು ತೊಂದರೆ ಕೊಡ್ತಾ ಇವೆ ಅಂತ ಹೇಳ್ತಾಳೆ.
ರೆನೆ ಕೇಳ್ತಾಳೆ ಇದರಿಂದ ಡಾಲ್ಟನ್ ಅನ್ನು ರಕ್ಷಿಸುವುದು ಹೇಗೆ ಅಂತ. ಅದನ್ನು ಹೇಳಬೇಕೆನ್ನುವಷ್ಟರಲ್ಲಿ ಜೋಶ್ ಯಾರೂ ಬೇಡ ಎಲ್ಲರೂ ಹೋಗಿ ಅಂತ ಮನೆಯಿಂದ ಹೊರಗೆ ಕಳಿಸ್ತಾನೆ. ಆದರೆ ರೆನೆ ಅಳ್ತಾ ಇರೋದನ್ನು ನೋಡಿ ಎಲಿಸಿಯ ಟ್ರೀಟ್ಮೆಂಟ್ಗೆ ಜೋಶ್ ಒಪ್ಕೊಳ್ತಾನೆ. ಸಣ್ಣನಿರುವಾಗ ಜೋಶ್ ಕೂಡ ಇದೇ ರೀತಿಯ ಸಮಸ್ಯೆಗೆ ಒಳಗಾಗಿದ್ದ. ಆಗ ಅವನಿಗೆ ಒಂದು ವಯಸ್ಸಾದ ಮಹಿಳೆಯ ಆತ್ಮ ತೊಂದರೆ ಕೊಡ್ತಾ ಇತ್ತು. ಜೋಶ್ ಕೂಡ ಮಲಗಿ ನಿದ್ದೆಯಲ್ಲಿ ಬೇರೆ ಬೇರೆ ಲೋಕಗಳಿಗೆ ಹೋಗುವುದು ಗೊತ್ತಿತ್ತು. ಇದರಿಂದ ಎಲಿಸ್ ಜೋಶನ್ನೇ ಆ ಒಂದು ಲೋಕಕ್ಕೆ ಕಳಿಸಿ ಡಾಲ್ಟನ್ ಅನ್ನು ಕರೆತರುವ ಪ್ಲಾನ್ ಮಾಡ್ತಾರೆ. ಇದಾದ ನಂತರ ಜೋಶ್ ಡಾಲ್ಟನ್ ಸಿಲುಕಿಕೊಂಡಿದ್ದ ಪ್ರಪಂಚಕ್ಕೆ ಎಲಿಸಿಯ ಸಹಾಯದಿಂದ ಹೋಗ್ತಾನೆ. ಡಾಲ್ಟನ್ ಬಿದ್ದಿದ್ದ ಮೊದಲಿದ್ದ ಮನೆಯ ಅಟ್ಟಕ್ಕೆ ಹೋಗ್ತಾನೆ. ಅಲ್ಲಿ ಒಂದು ರೆಡ್ ಡೋರ್ ಇರುತ್ತೆ. ಅದರ ಹತ್ತಿರ ಹೋಗ್ತಾ ಇದ್ದ ಹಾಗೆ ಜೋಶ್ ಮೇಲೆ ಒಂದು ಆತ್ಮ ಅಟ್ಯಾಕ್ ಮಾಡುತ್ತೆ. ಅದೇ ಮನೆಯಲ್ಲಿದ್ದಾಗ ರೆನೆ ಮೇಲೆ ಅಟ್ಯಾಕ್ ಮಾಡಿದ್ದ ಆತ್ಮನೇ ಜೋಶ್ ಮೇಲೆ ಅಟ್ಯಾಕ್ ಮಾಡಿತ್ತು. ಜೋಶ್ ಧೈರ್ಯ ಮಾಡಿ ಆತ್ಮವನ್ನು ಸೋಲಿಸಿ ರೆಡ್ ಡೋರ್ ಒಳಗೆ ಹೋಗ್ತಾನೆ. ಅಲ್ಲಿ ಅವನಿಗೆ ಅವನ ಮಗ ಡಾಲ್ಟನ್ ಸಿಗ್ತಾನೆ. ಅವನನ್ನು ಚೈನಿಂದ ಕಟ್ಟಿ ಹಾಕಿರ್ತಾರೆ. ಡಾಲ್ಟನ್ ಅನ್ನು ಜೋಶ್ ಚೈನಿಂದ ಬಿಡಿಸಿ ಇನ್ನೇನು ಅಲ್ಲಿಂದ ಕರ್ಕೊಂಡು ಬರಬೇಕು ಅನ್ನುವಷ್ಟರಲ್ಲಿ ಡಾಲ್ಟನ್ಗೆ ತೊಂದರೆ ಕೊಡ್ತಾ ಇದ್ದ ಆತ್ಮ ಅಲ್ಲಿಗೆ ಬರುತ್ತೆ. ಅದರಿಂದ ತಪ್ಪಿಸಿಕೊಂಡು ಜೋಶ್ ಮತ್ತು ಡಾಲ್ಟನ್ ಅಲ್ಲಿಂದ ಓಡ್ತಾರೆ. ಹಳೆಯ ಮನೆಯಿಂದ ಹೊರಗೆ ಬಂದು ದಾರಿ ಗೊತ್ತಾಗದೆ ಎಲ್ಲ ಕಡೆ ಹುಡುಕಾಡುತ್ತಾರೆ. ಆಗ ಅವರ ಹಿಂದೆಯೇ ಆ ಎಲ್ಲ ಆತ್ಮಗಳು ಬರ್ತವೆ. ಅದೆಲ್ಲದರಿಂದ ತಪ್ಪಿಸಿಕೊಂಡು ಅವರಿದ್ದ ಮನೆಗೆ ಬರ್ತಾರೆ. ಅಲ್ಲಿ ಇಬ್ಬರ ಆತ್ಮವು ತಮ್ಮ ಬಾಡಿಯೊಳಗೆ ಸೇರ್ಕೊಳ್ಳುತ್ತೆ. ಇದರಿಂದ ಡಾಲ್ಟನ್ ಮತ್ತೆ ನಾರ್ಮಲ್ ಆಗ್ತಾನೆ. ಮನೆಯ ಸಮಸ್ಯೆ ಸರಿಯಾಗಿ ಡಾಲ್ಟನ್ ಮತ್ತೆ ನಾರ್ಮಲ್ ಆದ್ದರಿಂದ ಎಲಿಸ್ ಅಲ್ಲಿಂದ ಹೊರಡಲು ರೆಡಿ ಆಗ್ತಾಳೆ. ಆಗ ಜೋಶ್ ಕೆಲವೊಂದಿಷ್ಟು ಹಳೆಯ ಫೋಟೋಗಳನ್ನು ಎಲಿಸ್ಗೆ ಕೊಡ್ತಾನೆ. ಎಲಿಸ್ ಆ ಫೋಟೋಗಳನ್ನು ತಗೊಳ್ಳುವಾಗ ಜೋಶ್ನಲ್ಲಾಗಿರುವ ಕೆಲವೊಂದಿಷ್ಟು ಬದಲಾವಣೆಗಳನ್ನು ಗಮನಿಸ್ತಾಳೆ. ತಕ್ಷಣ ಅವಳು ತನ್ನ ಹತ್ತಿರದ ಕ್ಯಾಮರಾದಿಂದ ಫೋಟೋ ತೆಗಿತಾಳೆ. ಇದರಿಂದ ಕೋಪಗೊಂಡ ಜೋಶ್ ಎಲಿಸಿಯನ್ನು ಕುತ್ತಿಗೆ ಹಿಸುಕಿ ಸಾಯಿಸ್ತಾನೆ. ಆಗ ಡಾಲ್ಟನ್ ಒಟ್ಟಿಗೆ ರೆನೆ ಸೌಂಡ್ ಕೇಳಿ ಹೊರಗೆ ಬರ್ತಾಳೆ. ಅಲ್ಲಿ ಬರುವಷ್ಟರಲ್ಲಿ ಎಲಿಸ್ ಸಾವನ್ನಪ್ಪಿದ್ಲು. ಆಗ ಎಲಿಸ್ ಫೋಟೋ ತೆಗೆದಿದ್ದ ಕ್ಯಾಮರಾ ಅಲ್ಲೇ ಬಿದ್ದಿರುತ್ತೆ. ಅದನ್ನು ರೆನೆ ತೆಗೆದು ನೋಡ್ತಿದ್ದ ಹಾಗೆ ಶಾಕ್ ಆಗಿತ್ತು. ಅದರಲ್ಲಿ ಜೋಶ್ ಇದ್ದಲ್ಲಿ ಒಂದು ಆತ್ಮ ನಿಂತಿರುತ್ತೆ. ಅಂದರೆ ಜೋಶ್ಗೆ ಸಣ್ಣ ವಯಸ್ಸಿನಲ್ಲಿ ತೊಂದರೆ ಕೊಡ್ತಾ ಇದ್ದ ಆತ್ಮನೇ ಜೋಶ್ ಒಳಗೆ ಸೇರ್ಕೊಂಡಿತ್ತು. ಕ್ಯಾಮರಾ ನೋಡ್ತಾ ಇರುವಾಗಲೇ ಹಿಂದಿನಿಂದ ಬಂದ ಜೋಶ್ ರೆನೆ ಭುಜದ ಮೇಲೆ ಕೈ ಇಡ್ತಾನೆ. ರೆನೆ ಹಿಂತಿರುಗಿ ನೋಡ್ತಾಳೆ. ಅಲ್ಲಿಗೆ ಈ ಮೂವಿ ಕೂಡ ಎಂಡ್ ಆಗುತ್ತೆ. ಇನ್ನುಳಿದ 4 ಇನ್ಸಿಡಿಯಸ್ ಮೂವಿಗಳನ್ನು ಎಕ್ಸ್ಪ್ಲೇನ್ ಮಾಡಬೇಕಂದ್ರೆ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ತಪ್ಪದೇ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.